ಇನ್ನು ಬಿಡದಿ ಟೌನ್ಶಿಪ್ ಜಟಾಪಟಿ ಮುಂದುವರಿತಾ ಇದೆ. ರೈತರ ಮೇಲೆ ಕೊಲೆ ಯತ್ನ ಕೇಸ್ ದಾಖಲಿಸಲಾಗಿದೆ. ಬಿಡದಿಯ ಬೈರಮಂಗಲ ಗ್ರಾಮಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭೇಟಿ ಕೊಟ್ಟಿದ್ದಾರೆ. ಪ್ರತಿಭಟನಾ ನಿರತ ರೈತರ ಜೊತೆಗೆ ಚರ್ಚೆಯನ್ನ ಮಾಡಿದ್ರು ಶಾಸಕ ಯತ್ನಾಳ್ ಅವರು. ಅನ್ನದಾತರ ಬಿಡದಿ ಹೋರಾಟಕ್ಕೆ ಈ ಸಂದರ್ಭದಲ್ಲಿ ತಮ್ಮ ಬೆಂಬಲವನ್ನ ಶಾಸಕರು ಸೂಚಿಸಿದ್ದಾರೆ. ಎಫ್ಐಆರ್ ದಾಖಲಾದಂತ ರೈತರಿಗೆ ಧೈರ್ಯವನ್ನ ತುಂಬಿದ್ದಾರೆ ಯತ್ನಾಳ್ ಅವರು. ಬಿಡದಿಯ ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಿ ರೈತರ ಜೊತೆಗೆ ಚರ್ಚೆಯನ್ನ ನಡೆಸಿದ್ರು. ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಯತ್ನಾಳ್ ಹೇಳಿದ್ದಾರೆ. ನಾವು ರೈತರ ಪರವಾಗಿ ಡ್ಯೂಟಿ ಮಾಡಿದ್ರೆ ಯಾರು ಜಮೀನು ಮುಗಿಸಿದ್ರೆ ಅಥವಾ ಭ್ರಷ್ಟಾಚಾರ ಮಾಡಿದ್ರೆ ನಾವು ರೈತರ ಪರವಾಗಿ ಸಾಕಷ್ಟು ಒಯ್ದು ಎಲ್ಲಿ ಬೇಕಾದಲ್ಲಿ ನೀರು ಪೈಪ್ಲೈನ್ ಮಾಡ್ಕೊಂಡು ಹೋಗ್ರಿ, ಕರೆಂಟ್ ಒಯ್ದು ಬೇಕಾದ್ ಮಾಡ್ರಿ, ಅಲ್ಲಿ ಡೆವಲಪ್ಮೆಂಟ್ ಮಾಡ್ರಿ. ಇಲ್ಲಿ ರೈತರು ಇವತ್ತು ತಮ್ಮ ಜೀವನ 2 ಕೋಟಿ ಕೊಡ್ತೀನಿ 10 ಕೋಟಿ ಕೊಡ್ತೀನಿ ಅಂದ್ರೆ ಕೊಡ್ಲಿಕ್ಕೆ ತಯಾರಿಲ್ಲ ಅಂದ್ಮೇಲೆ ಇಲ್ಲೇ ಆಟ ಯಾಕೆ? ಅದಕ್ಕೆ ಮೊನ್ನೆನೂ ನಾವು ಬಂದಿದ್ದೀವಿ, ಇವತ್ತು ಎಲ್ಲ ರೈತರು ಹೋರಾಟಕ್ಕೂ ನಾಳೆ ಅಧಿವೇಶನವೇ ನಡೆಯಲಾರ್ದಂಗೆ ನಾವು ನೋಡ್ಕೊತೀವಿ. ಗುಂಡಾಗಿರಿ ಮಾಡ್ತಾರೋ ಇನ್ನು ಬಿಡದಿ ಟೌನ್ಶಿಪ್ ಜಟಾಪಟಿ ಮುಂದುವರಿತಾ ಇದೆ. ರೈತರ ಮೇಲೆ ಕೊಲೆ ಯತ್ನ ಕೇಸ್ ದಾಖಲಿಸಲಾಗಿದೆ. ಬಿಡದಿಯ ಬೈರಮಂಗಲ ಗ್ರಾಮಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭೇಟಿ ಕೊಟ್ಟಿದ್ದಾರೆ. ಪ್ರತಿಭಟನಾ ನಿರತ ರೈತರ ಜೊತೆಗೆ ಚರ್ಚೆಯನ್ನ ಮಾಡಿದ್ರು ಶಾಸಕ ಯತ್ನಾಳ್ ಅವರು. ಅನ್ನದಾತರ ಬಿಡದಿ ಹೋರಾಟಕ್ಕೆ ಈ ಸಂದರ್ಭದಲ್ಲಿ ತಮ್ಮ ಬೆಂಬಲವನ್ನ ಶಾಸಕರು ಸೂಚಿಸಿದ್ದಾರೆ. ಎಫ್ಐಆರ್ ದಾಖಲಾದಂತ ರೈತರಿಗೆ ಧೈರ್ಯವನ್ನ ತುಂಬಿದ್ದಾರೆ ಯತ್ನಾಳ್ ಅವರು. ಬಿಡದಿಯ ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಿ ರೈತರ ಜೊತೆಗೆ ಚರ್ಚೆಯನ್ನ ನಡೆಸಿದ್ರು. ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಯತ್ನಾಳ್ ಹೇಳಿದ್ದಾರೆ. ನಾವು ರೈತರ ಪರವಾಗಿ ಡ್ಯೂಟಿ ಮಾಡಿದ್ರೆ ಯಾರು ಜಮೀನು ಮುಗಿಸಿದ್ರೆ ಅಥವಾ ಭ್ರಷ್ಟಾಚಾರ ಮಾಡಿದ್ರೆ ನಾವು ರೈತರ ಪರವಾಗಿ ಸಾಕಷ್ಟು ಒಯ್ದು ಎಲ್ಲಿ ಬೇಕಾದಲ್ಲಿ ನೀರು ಪೈಪ್ಲೈನ್ ಮಾಡ್ಕೊಂಡು ಹೋಗ್ರಿ, ಕರೆಂಟ್ ಒಯ್ದು ಬೇಕಾದ್ ಮಾಡ್ರಿ, ಅಲ್ಲಿ ಡೆವಲಪ್ಮೆಂಟ್ ಮಾಡ್ರಿ. ಇಲ್ಲಿ ರೈತರು ಇವತ್ತು ತಮ್ಮ ಜೀವನ 2 ಕೋಟಿ ಕೊಡ್ತೀನಿ 10 ಕೋಟಿ ಕೊಡ್ತೀನಿ ಅಂದ್ರೆ ಕೊಡ್ಲಿಕ್ಕೆ ತಯಾರಿಲ್ಲ ಅಂದ್ಮೇಲೆ ಇಲ್ಲೇ ಆಟ ಯಾಕೆ? ಅದಕ್ಕೆ ಮೊನ್ನೆನೂ ನಾವು ಬಂದಿದ್ದೀವಿ, ಇವತ್ತು ಎಲ್ಲ ರೈತರು ಹೋರಾಟಕ್ಕೂ ನಾಳೆ ಅಧಿವೇಶನವೇ ನಡೆಯಲಾರ್ದಂಗೆ ನಾವು ನೋಡ್ಕೊತೀವಿ. ಗುಂಡಾಗಿರಿ ಮಾಡ್ತಾರೋ ಅಧಿವೇಶನದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.